ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಸೂರ್ಯ ಅವರು ಎಲ್ಲರೂ ಮಾತಾಡೋದಕ್ಕೆ ಅಂತ ಹಾಲಿಗೆ ಕರೆಸಿರ್ತಾರೆ. ನೋಡ್ರಪ್ಪ, ಇನ್ ಮುಂದೆ ಯಾರನ್ನು ಜಗಳ ಆಡೋದು ಬೇಡ, ಜಗಳ ಆಡದೆ ಇದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆಗ ಮೀನವರು ಸುಮ್ಮನೆ ಇರ್ರಿ ನೀವು ಅಂತ ಹೊಡಿತಾರೆ. ಆಗ ಮನೋಜ್, ನೋಡಪ್ಪ ಇವನು ಎಲ್ಲರೂ ಕರೆಸಿ ಲೂಸ್ ತರ ಆಡ್ತಿದ್ದಾನಲ್ಲಪ್ಪ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಯಾವನ ಲೂಸು, ನೀನ್ ಕಣೋ ಪೆಂಗ್ಯ ಅಂತ ಬೈತಾರೆ. ಅಲ್ಲ ಕಣೋ, ನೀನ್ ಇವಾಗ್ಲೇ ಹೋಗ್ಬೇಕಿತ್ತ ಅಂಡಮಾನ್ಗೆ ಅಂತ ಹೇಳ್ತಾರೆ. ಆಗ ಶಾಂತಿ ಅವರು, ನೀನು ಹೋಗು, ಯಾರು ಬೇಡ ಅಂತಂದ್ರು. ಲಾಲ್ ಬಾಗ್ಗೋ ಕಬ್ಬನ್ ಪಾರ್ಕ್ಗೋ ಹೋಗ್ಬಾ, ನಿನ್ ಯೋಗ್ಯತೆಗೆ ಫಿಲ್ಮ್ಗೆ ಹೋಗಿ ಪಾಪ್ಕಾರ್ನ ತಿನ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಗ ಸೂರ್ಯಂಗೆ ತುಂಬಾನೇ ಕೋಪ ಬರುತ್ತೆ. ಅಲ್ಲ ಯಾಕೆ ನಾನು ಹೋಗ್ಬಾರ್ದ ಅಂಡಮಾನ್ಗೆ, ನಾನು ಹೋಗ್ಬಾರ್ದ ಹನಿಮೂನ್ಗೆ ಅಂತ ಹೇಳ್ತಾರೆ. ಅಲ್ಲ ಕಣಮ್ಮ, ಮೇಕಪ್ ಕಿಟ್ಟು ಇವಾಗ್ಲೇ ಹೋಗ್ಬೇಕಿತ್ತ ಅಂಡಮಾನ್ಗೆ ಅಂತ ಹೇಳ್ತಾರೆ. ಆಗ ರೋಹಿಣಿ, ಅದು ನಮ್ಮಿಷ್ಟ, ನೀವು ಹೋಗ್ಬಿಟ್ಟು ಬನ್ನಿ, ಯಾಕೆ ನಮ್ಗೆ ಯಾಕೆ ಕೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಅಲ್ಲ ಹೋಗಿ, ನೀವು ಕಷ್ಟಪಟ್ಟು ದುಡ್ಡು ಆ ದುಡ್ಡಲ್ಲಿ ಹೋಗಿ, ನಮ್ಮಪ್ಪ ದುಡ್ದಿರೋ ದುಡ್ಡಲ್ಲಿ ನೀವು ಹೋಗ್ತಾ ಇರೋದು ಅದ್ಯಾಕೆ ಅಂತ ಕೇಳ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಸೂರ್ಯ ರಂಗನಾಥ್ ಹತ್ರ ಹೋಗಿ, ಅಪ್ಪ ನೀನು ಎಲ್ಗೋ ಹನಿಮೂನ್ಗೆ ಹೋಗಿರ್ಲಿಲ್ವೇನಪ್ಪ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಇಲ್ಲ ಅಂತ ಹೇಳಿದ್ರೆ, ಆಗ ಮನೋಜ್ ಅವರು, ಅಪ್ಪ ಹೋಗಿರ್ಲಿಲ್ವಾ ಕೊಡೈಕೆನಾಲು, ಊಟಿ ಆ ಕಡೆ ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ವಾ ಅಪ್ಪ ಅಂತ ಹೇಳ್ತಾರೆ. ಆಗ ಶಾಂತಿ ಅವರು, ನಿಮ್ಮ ಅಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹೇಳು, ಟ್ರೈನಲ್ಲಿ ಊಟಿಗೋ ಕೊಡೈಕೆನಾಲ್ಗೋ ಹೋಗೋರ್ ಪಕ್ಕ ಬೋಗಿನಲ್ಲಿ ಕೂರಿಸಿ ಯಶವಂತಪುರದಿಂದ ಮಲ್ಲೇಶ್ವರಂವರೆಗೂ ಓಡಾಡಿಸಿ ಮನೆ ಕಳ್ಸೋರು ಅಷ್ಟೇ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ಅಲ್ಲ ಕಣೆ ಶಾಂತಿ, ನಿನಗೆ ಅದಿನ್ನೂ ನೆನಪಿದೆಯಾ ಅಂತ ಕೇಳ್ತಾರೆ. ಮತ್ತು ನೆನಪಿಲ್ಲದೆ ಇರುತ್ತಾ, ಅದನ್ನ ಮರೆಯೋದಿಕ್ಕೆ ಆಗುತ್ತಾ, ನಾನು ಊಟಿನ ಟಿವಿನಲ್ಲೇ ನೋಡಿ ಕಣ್ ತುಂಬಿಕೊಂಡೆ ಮನೋಜ. ಎಲ್ಲರೂ ಮದುವೆ ಆದಾಗ ಹೊಸ್ದಾಗಿ ಹನಿಮೂನ್ಗೆ ಹೋಗ್ತಾರೆ, ಆದರೆ ನನಗೆ ಆ ಚಾನ್ಸಸ್ ಸಿಗಲಿಲ್ಲ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ನಾನು ಹಳ್ಳಿಗೆ ಹೋಗೋಣ ಬಾ ಅಂತ ಕರೆದೆ, ನೀನೇನು ಬಂದಿಯಾ ಅಂತ ಹೇಳ್ತಾರೆ. ಆಗ ಶಾಂತಿ, ಅಲ್ಲ ಅದೇನು ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆಯಾ, ಅದು ಬರೀ ಲಚ್ಚನ್ ದೇವನಹಳ್ಳಿ ಅಷ್ಟೇ, ಅಲ್ಲಿಗೆ ಹೋದ್ರೆ ಏನು ನೋಡಬೇಕು, ಹಸಿಗಂಜು ಮತ್ತು ಎಮ್ಮೆ ಸಗಣಿ ಬಿಟ್ಟರೆ ನನ್ನ ಕೈಲೇ ಬಾಚಿಸ್ಬಿಡ್ತೀರಾ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಅಪ್ಪ ಹಾಗಾದ್ರೆ ನೀವು ಹನಿಮೂನ್ಗೆ ಹೋಗೇ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಕಣಪ್ಪ, ಆ ಥರ ಏನಿಲ್ಲ ಅಂತ ಹೇಳ್ತಾರೆ. ಆಗ ಸೂರ್ಯ ಮೀನಾ ಹತ್ರ ಹೋಗಿ, ಮೀನಾ ನಿನಗೆ ಹನಿಮೂನ್ಗೆ ಹೋಗ್ಬೇಕಂತ ಆಸೆ ಇದೆಯಾ ಅಂತ ಕೇಳ್ತಾರೆ. ಇಲ್ಲೇ ಇರುತ್ತಾರೆ, ನನಗೆ ಮದುವೆ ಆದಾಗಿಂದ ನಾವಿಬ್ರು ಎಲ್ಲೂ ಹೊರಗಡೆ ಹೋಗೇ ಇಲ್ಲ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಸರಿ ಆಯಿತು, ಲೇ ಮನೋಜ ಎಲ್ರಿಗೂ ಅಂಡಮಾನ್ಗೆ ಟಿಕೆಟ್ನ ಬುಕ್ ಮಾಡಿಬಿಡೋ, ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಸೂರ್ಯ ಹೇಳಿದ ಮಾತನ್ನ ಕೇಳಿ ಫುಲ್ ಶಾಕ್ ಆಗಿಬಿಡುತ್ತೆ. ಆಗ ಶಾಂತಿ, ಅಲ್ಲ ಕಣೋ, ಎಲ್ಲರೂ ಹೋಗೋದಿಕ್ಕೆ ಅದೇನು ಕಾಶಿ ರಾಮೇಶ್ವರ ಟ್ರಿಪ್ ಅಂತ ಕೇಳ್ತಾರೆ. ಆಗ ಸೂರ್ಯ ಅವರು, ಅದೆಲ್ಲ ನನಗೆ ಗೊತ್ತಿಲ್ಲ ಅಪ್ಪ, ಎಲ್ಲರೂ ಸೇರಿ ಅಂಡಮಾನ್ಗೆ ಹನಿಮೂನ್ಗೆ ಹೋಗ್ಬಿಡೋಣ, ಅದಕ್ಕೆ ಎಲ್ರಿಗೂ ಟಿಕೆಟ್ ಬುಕ್ ಮಾಡಬೇಕಲ್ಲ, ಅವನು ನಮಗೆ 27 ಲಕ್ಷ ಕೊಡಬೇಕಲ್ಲ, ಅದರಲ್ಲೇ ಕಟ್ ಮಾಡಿಕೊಂಡು ಬುಕ್ ಮಾಡಿಬಿಡ್ಲಿ. ಅವನೇನಾದರೂ ನಮಗೆ ಟಿಕೆಟ್ನ ಬುಕ್ ಮಾಡಲಿಲ್ಲ ಅಂತ ಅಂದರೆ ಅವನು ಮಾಡಿರೋ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ವಾಪಸ್ ಕೊಟ್ಬಿಡ್ಲಿ ಅಂತ ಹೇಳ್ತಾರೆ. ರಂಗನಾಥ್, ಅದೆಲ್ಲ ಯಾಕಪ್ಪ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ಅಪ್ಪ ಅದು ನಿನ್ನ ದುಡ್ಡು ಕಣಪ್ಪ, ನಾವು ಹೋಗಿ ಖುಷಿ ಪಡೋಣ ಅಂತ ಹೇಳ್ತಾರೆ. ಆಗ ಮನೋಜ್ ಅವರು, ನಿನ್ಗೆ ಅದೆಲ್ಲ ಸೂಟ್ ಆಗಲ್ಲ ಕಣೋ, ವಂಡರ್ಲಾಗೆ ಹೋಗು, ಅಲ್ಲಿ ಮಾಡೆಲ್ಸ್ ಇರುತ್ತೆ ನೋಡಿ ಖುಷಿ ಪಡು ಅಂತ ಹೇಳ್ತಾರೆ. ಆಗ ಸೂರ್ಯ, ನನಗೆ ಯಾವ ಸೂಟ್ ಆಗುತ್ತೆ ಯಾವ ಸೂಟ್ ಆಗಲ್ಲ ಅಂತ ನನಗೆ ಗೊತ್ತಿದೆ, ನೀನೇನಾದ್ರು ಹೇಳಕ್ ಬಂದರೆ ಮಾಂಜ ತಗೋತೀಯಾ ಅಷ್ಟೇ ಅಂತ ಹೇಳ್ತಾರೆ. ಆಗ ರೋಹಿಣಿ, ನಿಮ್ಗೇನು ದುಡ್ಡು ಬೇಕು ಅಷ್ಟೇ ತಾನೇ, ನನಗೂ ಮನೋಜ್ಗೂ ಇಬ್ಬರಿಗೂ ಸಂಬಳ ಆಗ್ತಾ ಇದೆ, ಅದನ್ನು ನಾವು ರಿಟರ್ನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಮನೋಜ್ಗೂ ಮತ್ತು ಶಾಂತಿಗೂ ಫುಲ್ ಗಾಬರಿ ಆಗ್ತಾ ಇರುತ್ತೆ. ಆಗ ಸೂರ್ಯ ಅವರು, ಅಲ್ಲ ಇವನಿಗೆ ಸಂಬಳ ಆಗುತ್ತಾ, ಇವನ್ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ, ಇವನು ಅಡ್ವಾನ್ಸ್ ಅಂತ ತಗೊಂಡು ಎಲ್ಲ ದುಡ್ಡನ್ನು ಮಣ್ಣು ಮುಗಿಸಿರ್ತಾನೆ ಅಷ್ಟೇ, ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಲ್ವಾ ಮನೋಜ ಅಂತ ಹೇಳ್ತಾರೆ. ಆಗ ರೋಹಿಣಿ, ಅಲ್ಲ ನಿಮಗೆ ದುಡ್ಡು ಬೇಕು ಅಷ್ಟೇ ತಾನೇ, 2 ದಿನದಲ್ಲಿ ಕೊಡ್ತೀವಿ ಬಿಡಿ ಅಂತ ಹೇಳ್ತಾರೆ. ಆಗ ಶಾಂತಿ ಬಂದು, ರೋಹಿಣಿ ನೀನು ಟೆನ್ಷನ್ ಮಾಡ್ಕೋಬೇಡ ಕಣಮ್ಮ, ಇವನೇನು ಮಾತಾಡ್ತಾನೆ ಇರ್ತಾನೆ, ಇವ್ನಿಗೆ ಒಂದು ದುಡ್ಡು ಕೊಟ್ಟರೆ ಸುಮ್ಮನೆ ಆಗ್ಬಿಡ್ತಾನೆ, ಮೊದಲು ಟಿಕೆಟ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇವನಿಗೆ ದುಡ್ಡನ್ನ ತಂದು ವಾಪಸ್ ಕೊಟ್ಬಿಡು ಮನೋಜ ಅಂತ ಹೇಳ್ತಾರೆ. ಆಗ ರೋಹಿಣಿ, ಅತ್ತೆ ನಾವ್ಯಾಕೆ ಟಿಕೆಟ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಕೇಳ್ತಾರೆ. ಅಲ್ಲ ಕಣಮ್ಮ, ಇವನಿಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡಬಾರ್ದು, ನಾನು ಟಿವಿನಲ್ಲಿ ಒಂದು ಪ್ಲೇಸ್ನ ನೋಡಿದೆ ವೆನಿಸಾ ಅಂತ, ಆ ಪ್ಲೇಸ್ಗೆ ಹೋಗ್ಬಿಟ್ಟು ಬರುವಂತ್ರಿ ನೀವು, ಟಿಕೆಟ್ನ ಕ್ಯಾನ್ಸಲ್ ಮಾಡಿ ಫಸ್ಟು ಇವನಿಗೆ ದುಡ್ಡನ್ನ ತಂದು ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ರೋಹಿಣಿ, ಹೌದು ಅತ್ತೆ ಹೇಳ್ತಾ ಇರೋದು ಸರಿಯಾಗೇ ಇದೆ, ಮನೋಜ್ ನೀವು ಇವ್ರಿಗೆ ದುಡ್ಡನ್ನ ತಂದು ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು, ನೀವು ನಮ್ಮ ಅಪ್ಪನ ದುಡ್ಡನ್ನ ತಂದು ಕೊಟ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ, ಎಲ್ಲಿಗಾದರೂ ಹೋಗ್ಬಿಟ್ಟು ಬನ್ನಿ, ನಮ್ಮದು ನೋ ಆಬ್ಜೆಕ್ಷನ್ ಅಂತ ಹೇಳ್ತಾರೆ. ಸೂರ್ಯ ಅವರು, ಅಪ್ಪ ನಾವು ಈ ಪೌಡ್ರಮ್ಮನ್ನ ಮೆಚ್ಕೊಳ್ಳೇಬೇಕು ಕಣಪ್ಪ, ಆ ಮನೋಜ್ಗಿಂತ ಈ ಪೌಡ್ರಮ್ಮಗೆ ಜಾಸ್ತಿ ಅಭಿಮಾನ, ನಾವು 27 ಲಕ್ಷ ಕೊಡಬೇಕು ಅಂತ ಆಣೆ ಮಾಡಿಸ್ಕೊಂಡ್ವಲ್ಲ, ಈ ಪೌಡ್ರಮ್ಮನ ಕೈಲಿ ಮಾಡಿಸ್ಕೊಂಡಿದ್ದಿದ್ರೆ ದುಡ್ಡು ಆದಷ್ಟು ಬೇಗನೆ ಬಂದಿರೋದು ಅಂತ ಹೇಳ್ತಾರೆ. ಆಗ ರಂಗನಾಥ್ಗೆ, ಕೆಲಸ ಇಲ್ವಲ್ಲ ನಿನಗೆ, ಇವತ್ತು ಕೆಲ್ಸಕ್ಕೆ ಹೋಗೋ ಅಂತ ಹೇಳ್ತಾರೆ. ಆಗ ಸರಿ ಸರಿ ಅಂತ ಹೊರಡ್ತಾರೆ. ಆಗ ಮೀನವರು, ತಿಂಡಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಸೂರ್ಯನ್ಗೆ ಮೀನಾ ಮುತ್ತು ಕೊಟ್ಟಿರೋದೇ ನೆನಪಾಗ್ತಾ ಇರುತ್ತೆ. ಅಪ್ಪ ಆದ್ರೂ ಈ ಮನೇಲಿ ಯಾರನ್ನು ಜಗಳ ಆಡೋದು ಬೇಡ, ಜಗಳ ಆಡ್ತಾರೆ ಅಂತ ನನಗೇನಾದರೂ ಗೊತ್ತಾದರೆ ನಾನು ಔಟ್ ಆಫ್ ಸ್ಟೇಷನ್ ಇದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ.
ಆಗ ರಂಗನಾಥ್ ಅವರು, ಏ ಶಾಂತಿ ಬಾರೆ ಇಲ್ಲಿ, ನೀನು ಏನು ಹೇಳ್ದೆ, ನನ್ನನ್ನು ಹನಿಮೂನ್ಗೆ ಕರ್ಕೊಂಡು ಹೋಗೇ ಇಲ್ಲ ಅಂತ ಹೇಳಿದೆ ಅಲ್ವಾ, ನಿನಗೆ ಸುತ್ತ ನೀರಿರೋದು ತುಂಬಾ ಇಷ್ಟ ಅಂತ ಹೇಳಿದೆ ಅಲ್ವಾ, ನಾನು ನನ್ನ ಸರ್ವಿಸ್ನಲ್ಲಿ KRS ನಗರ ಅಂತ ಇದ್ದು ಕಣ, ಅಲ್ಲಿ ಹಾಗೇನೆ ಇದ್ದಿದ್ದು, ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ನೀರಿಗೆ ತಳ್ಳಿದಿದ್ರೆ ನನ್ನ ಜೀವನ ಎಷ್ಟೋ ಚೆನ್ನಾಗಿರ್ತಿತ್ತು ಕಣೆ ಅಂತ ಹೇಳ್ತಾರೆ. ಆಗ ಶಾಂತಿ, ಇವಾಗಲೂ ಕರ್ಕೊಂಡು ಹೋಗಿ ನನ್ನನ್ನು ತಳ್ಳಿಬಿಡಿ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ನಾನೇ ನಿನ್ನನ್ನು ತಳ್ಳೋದು, ನೀನೇನೆ ನನ್ನನ್ನು ತಳ್ಳಿಬಿಡ್ತೀಯ ಅಂತ ಹೇಳ್ತಾರೆ. ಅಷ್ಟಾದ್ರೂ ಭಯ ಇದೆಯಲ್ಲ ಅಂತ ಶಾಂತಿ ಹೇಳಿದ್ರೆ, ಭಯ ಅಲ್ಲ ಕಣೆ, ಮರ್ಯಾದೆ ನಡಿ ನೀನು ಅಂತ ಹೇಳ್ತಾರೆ. ಈ ಕಡೆ ಶ್ರುತಿ ರೆಸ್ಟೋರೆಂಟ್ಗೆ ಬಂದಿರ್ತಾರೆ. ಆಗ ರವಿ ಶ್ರುತಿನ ನೋಡಿ ಆ ಶ್ರುತಿ ಅಂತ ಮಾತಾಡಿಸ್ತಾರೆ. ಆಗ ಶ್ರುತಿ ರವಿಗೆ ಹಗ್ ಮಾಡ್ತಾರೆ. ಆಗ ರವಿ, ಏ ಶ್ರುತಿ ಎಲ್ಲರೂ ನೋಡ್ಬಿಡ್ತಾರೆ ಅಂತ ಹೇಳಿದ್ರೆ, ಅಲ್ಲ ನಾನು ಮಾಡಿದ್ದು ಹಗ್ ಕಣಯ್ಯ, ಕಿಸ್ ಕೊಟ್ಬಿಟ್ನಾ ಅಂತ ಹೇಳ್ತಾರೆ. ಆಗ ರವಿ, ಒಂದ್ಸಲ ಕೊಟ್ಟಿದ್ದೆ ಕಿಸ್ಸೆ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಒಂದೇ ಸತಿ ಸಾಕಾ ಅಂತ ಕೇಳಿದ್ರೆ, ಇಲ್ಲ ಈಗ ಸದ್ಯಕ್ಕೆ ಸಾಕು ಅಷ್ಟೇ ಅಂತ ಹೇಳ್ತಾರೆ. ಏನು ತಗೋತೀಯ ಅಂತ ಕೇಳಿದ್ರೆ, ಇಲ್ಲ ನಾನು ತಿಂಡಿನ ಮನೆಯಲ್ಲೇ ತಿನ್ಕೊಂಡು ಬಂದೆ ಅಂತ ಹೇಳ್ತಾರೆ. ಅಲ್ಲ ಇಲ್ಲಿ ಬಂದು ತಿನ್ನೋದು ಬಿಟ್ಟು ಮನೆಯಲ್ಲೇ ತಿನ್ಕೊಂಡ್ ಬಂದ್ಬಿಟ್ಟಿಯಾ ಅಂತ ಕೇಳ್ತಾರೆ. ಆಗ ಶ್ರುತಿ, ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರು ಹಂಗಾಗಿ ತಿಂದು ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ರವಿ, ಸರಿ ಆಯಿತು ಡೆಸರ್ಟ್ ಅದು ತಗೋ ಅಂತ ಹೇಳಿ ಚಾಕ್ಲೇಟ್ ಕೇಕ್ನ ತರೋದಕ್ಕೆ ಅಂತ ಹೇಳ್ತಾರೆ. ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲ ಮನೆಯಲ್ಲಿ ಏನು ಹೇಳಿದ್ರು, ನನ್ನ ಜೊತೆ ಮಾತಾಡಬೇಡ ಅಂತ ಏನಾದರೂ ಹೇಳಿದ್ರಾ ಅಂತ ಕೇಳ್ತಾರೆ. ಆಗ ಶ್ರುತಿ, ನಮ್ಮಮ್ಮ ಡೈಲಿ ಹೇಳ್ತಾರೆ, ಅಡ್ವೈಸ್ ಅನ್ನೋ ಹೆಸರಲ್ಲಿ ಡೈಲಿ ಹೇಳ್ತಾರೆ ಬಿಡು ಅಂತ ಹೇಳ್ತಾರೆ. ಆಗ ರವಿ, ನನ್ನಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ನಿನಗೆ ಅಂತ ಹೇಳ್ತಾರೆ. ಆಗ ಶ್ರುತಿ, ಹಾಗೇನಿಲ್ಲ ರವಿ, ನನಗೆ ಇಷ್ಟ ಆಗಿರೋ ಕೆಲಸನ ಯಾರು ಮಾಡಬೇಡ ಅಂತ ಅಂದ್ರೂ ಕೂಡ ಮಾಡ್ತೀನಿ, ನನಗೆ ಇಷ್ಟ ಆಗದೆ ಇರೋ ಕೆಲಸನ ಮಾಡು ಅಂತ ಹೇಳಿದ್ರು ಕೂಡ ನಾನು ಡೆಫಿನೆಟ್ಲಿ ಮಾಡೋದಿಲ್ಲ. ನೀನು ನನಗೆ ಸಿಕ್ಕಾಗಿದೆ, ಅಷ್ಟು ಈಸಿಯಾಗಿ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಿಡು, ನೀನು ನನ್ನಿಂದ ದೂರ ಆಗೋದಕ್ಕೆ ಚಾನ್ಸೇ ಇಲ್ಲ, ನಮ್ಮಿಬ್ಬರು ನಡುವೆ ಎಲ್ಲ ಆಗೋಗ್ಬಿಟ್ಟಿದ್ರೆ ನೀನು ಕೂಡ ನನಗೆ ಸರೆಂಡರ್ ಆಗ್ಬಿಡ್ತೀಯ ಅಂತ ಹೇಳ್ತಾರೆ. ಆಗ ರವಿ, ಎಲ್ಲ ಅಂತಂದ್ರೆ ಅಂತ ಹೇಳ್ತಾರೆ. ಆಗ ಶ್ರುತಿ, ಕೋತಿ ಮದ್ವೆನ ಹೇಳ್ದೆ ಅಂತ ಅಷ್ಟೇ ಅಂತ ಹೇಳ್ತಾರೆ. ಈ ಕಡೆ ಮನೋಜ್ ಅವರು ಮನೆಯಿಂದ ಹೊರಗಡೆ ಒಬ್ಬರೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶಾಂತಿ ಬಂದು, ಹೇ ಮನೋಜ ಏನೋ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಮನೋಜ್, ಅಮ್ಮ 10 ಕೋಟಿನ ಇನ್ವೆಸ್ಟ್ ಮಾಡಿ ಹೇಗೆ ಬಿಸ್ನೆಸ್ ಮಾಡಿ ಲಾಭ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹೇಳ್ತಾರೆ. ಆಗ ಶಾಂತಿ, 10 ಕೋಟಿನ ಅಂತ ಕೇಳಿದ್ರೆ, ಅಲ್ಲ ಕಣಮ್ಮ, ನಾನು 10 ಪೈಸೆ ಇಲ್ದೇನೋ ಒದ್ದಾಡ್ತಾ ಇದ್ದೀನಿ, 10 ಕೋಟಿ ಅಂತ ಕೇಳ್ತಾ ಇದೆಯಲ್ಲಮ್ಮ. ಆ ರೋಹಿಣಿ ನೋಡಿದ್ರೆ ರೂಮ್ಗೆ ಹೋದ ತಕ್ಷಣ ಮನೆ ಖರ್ಚಿಗೆ ಈ ಸಂಬಳದಲ್ಲಿ ದುಡ್ಡು ಕೊಟ್ಬಿಡು ಅಂತ ಹೇಳ್ತಾರೆ. ನೀನು ನೋಡಿದ್ರೆ ಟಿಕೆಟ್ ಕ್ಯಾನ್ಸಲ್ ಮಾಡಿ ದುಡ್ಡನ್ನ ತಂದ್ಕೊಡು ಅಂತ ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ಆಗ ಶಾಂತಿ, ಅಲ್ಲ ಕಣಪ್ಪ, ನೀನು ಅದನ್ನ ಎತ್ಕೊಂಡು ಹೋಗಿರೋ ದುಡ್ಡಲ್ಲ, ಅದು ಕತ್ಕೊಂಡು ಹೋಗಿರೋ ದುಡ್ಡು. ಫೈನಾನ್ಸ್ ಅವರು ಫೋನ್ ಮಾಡಿ ಬಡ್ಡಿ ಕಟ್ಟೋದಕ್ಕೆ ಅಂತ ಫೋನ್ ಮೇಲೆ ಫೋನೇ ಮಾಡ್ತಾನೆ ಇದ್ದಾರೆ. ಬಡ್ಡಿ ಕಟ್ಟಕ್ಕೆ ಅಂತ ಇಟ್ಟಿದ್ದ ದುಡ್ಡನ್ನೇ ಎತ್ಕೊಂಡು ಹೋಗ್ಬಿಟ್ಟಿದೆಯಲ್ಲ ಮನೋಜ, ನೀನೇನಾದ್ರು ನನ್ನನ್ನು ಕೇಳಿದ್ರೆ ನಾನೇ ಎತ್ಕೊಡ್ತಿದ್ನಲ್ಲೋ, ಇಷ್ಟೊಂದು ರಾದಂತ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಮನೋಜ, ಅಮ್ಮ ನಾನು ಹೇಳೋಣ ಅಂತಾನೆ ಇದ್ದೆ, ಬೇಗ ಮಲ್ಕೊಂಡ್ಬಿಟ್ಟೆ ಕಣಮ್ಮ, ಬೆಳಗ್ಗೆ ಎದ್ದು ಹೇಳೋಣ ಅನ್ನೋ ಅಷ್ಟೊತ್ತಿಗೆ ನೀನು ಮಂಜನೆ ಕದ್ದಿರೋದು ಅಂತ ಹೇಳಿ ಅದನ್ನೇ ದೊಡ್ಡ ರಂಪ ಮಾಡ್ತಾ ಇದ್ದೆ. ಪಕ್ಕದಲ್ಲಿ ರೋಹಿಣಿ ಬೇರೆ ಇದ್ಲು, ಅದಕ್ಕೆ ಹೇಳೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆಗ ಶಾಂತಿಲೇ, ಮನೋಜ ಎಲ್ಲದಕ್ಕೂ ನಿನ್ನ ಹತ್ರ ಒಂದು ಕಾರಣ ಇರುತ್ತೆ ಅಲ್ವೇನೋ, ನಾನು ಅವ್ರ ಮುಂದೆ ತಲೆ ತಗ್ಸೋ ಥರ ಆಯಿತು, ನಾನು ಆ ಹೂ ಕೊಟ್ಟೋರ ಹತ್ರ ಕ್ಷಮೆ ಕೇಳೋ ಥರ ಆಯಿತು, ಇದೆಲ್ಲ ನನ್ನ ಉಸಿರೋ ತನಕ ಮರೆಯೋದಕ್ಕೆ ಆಗೋದಿಲ್ಲ ಗೊತ್ತಾ ಅಂತ ಹೇಳ್ತಾರೆ. ಆಗ ಮನೋಜ್, ಅಮ್ಮ ಒಂದು ಐಡಿಯಾ, ನಾನು ಕೆಲಸ ಹೋಗಿರೋ ವಿಷಯನ ರೋಹಿಣಿ ಹತ್ರ ಹೋಗ್ಬಿಟ್ಟು ಹೇಳ್ಬಿಡ್ಲಾ ಅಂತ ಕೇಳ್ತಾರೆ. ಆಗ ಶಾಂತಿ, ಹೋಗು ಹೇಳು, ಮೊದಲು ಹೇಳು, ನೀನೇನಾದರೂ ಆ ರೀತಿ ಮಾಡಿದ್ರೆ ನೀನೇ ದುಡ್ಡು ಕದ್ದಿದ್ದು ಅಂತ ರೋಹಿಣಿ ಅಂದ್ಕೊಂಡ್ಬಿಡ್ತಾಳೆ, ನಿನಗೆ ಚಪ್ಪಲಿಗೆ ಇರೋ ಅಷ್ಟು ಬೆಲೆ ಕೂಡ ಇರೋದಿಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಮನೋಜು, ಹೋಗಮ್ಮ ನೀನು ಯಾವಾಗ್ಲೂ ತಮಾಷೆನೇ ಮಾಡ್ತೀಯಾ, ನಾನು ಇವಾಗ ಅಷ್ಟಕ್ಕೂ ಏನು ಮಾಡಲಿ ಅಂತ ಕೇಳ್ತಾರೆ. ಆಗ ಶಾಂತಿ, ನೀನು ಮೊದಲು ಹೋಗಿ ಟಿಕೆಟ್ನ ಕ್ಯಾನ್ಸಲ್ ಮಾಡಿ ಮೊದಲು ದುಡ್ಡನ್ನು ಇಸ್ಕೊಂಬಾರೋ, 1 ಲಕ್ಷಕ್ಕೆ ಇಷ್ಟೊಂದು ಥರ ಆಡ್ತಾ ಇದ್ದಾನೆ ಆ ಸೂರ್ಯ, ಏನಾದರೂ ನಾನು 17 ಲಕ್ಷ ಸಾಲ ಮಾಡಿದ್ದೀನಿ ಅಂತ ಗೊತ್ತಾದರೆ ನನಗೇನೆ ಟಿಕೆಟ್ ಕೊಟ್ಬಿಡ್ತಾರೆ, ಮೊದಲು ಹೋಗಿ ನೀನು ದುಡ್ಡು ಇಸ್ಕೊಂಬಾರೋ ಅಂತ ಹೇಳ್ತಾರೆ. ಆಗ ಮನೋಜು, ಅಮ್ಮ ರೋಹಿಣಿ ಏನಾದರೂ ಇನ್ನು 2 ದಿನದಲ್ಲಿ ಸಂಬಳ ಕೇಳ್ತಾಳೆ, ಏನಮ್ಮ ಹೇಳೋದು ಅಂತ ಹೇಳ್ತಾರೆ. ಆಗ ಶಾಂತಿ, ಲೋ ಮನೋಜ, ನೀನು ಅಷ್ಟು ಓದಿದ್ದೀನಿ ಇಷ್ಟು ಓದಿದ್ದೀನಿ ಅಂತ ಅಂದ್ಕೊಂಡು ಯೋಚನೆ ಮಾಡೋದನ್ನು ಬಿಟ್ಟು ಯಾವ ಕೆಲಸ ಸಿಗುತ್ತೋ ಆ ಕೆಲಸಕ್ಕೆ ಮೊದಲು ಸೇರ್ಕೊ, ನೀನು ಹಳೆ ಕೆಲಸನ ಬಿಟ್ಟು ಹೊಸ ಕೆಲಸಕ್ಕೆ ಸೇರ್ಕೊಂಡೆ ಅಂತ ಹೇಳಿದ್ರೆ ಆಯಿತು ಅಂತ ಹೇಳ್ತಾರೆ. ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಖುಷಿಯಾಗಿ ಮಾತಾಡ್ತಾ ಅಲ್ಲಿ ಇಬ್ಬರು ಲವರ್ಸು ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಕೂತಿರ್ತಾರೆ. ಅವರಿಬ್ಬರನ್ನೇ ನೋಡ್ತಾ ನಾವು ಹೀಗೆ ಇರಬೇಕು ಅಂತ ಲವ್ ಮತ್ತು ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.